ಬಂದು ಎಲ್ಲ ಅಮ್ಮನ ಫ್ಯಾನ್ಸ್ ಜೊತೆ ಅಪ್ಪು ಸರ್ ಫ್ಯಾನ್ಸ್ ಜೊತೆ ನೋಡಿ ತುಂಬಾ ಖುಷಿ ಆಯ್ತು. ಎಷ್ಟು ಸರಿ ನೋಡಿದ್ರಿ ಅಪ್ಪು ಸಿನಿಮಾನ ಸೋಫಾರ್? ಎಲ್ಲ ನೋಡಿದೀನಿ, ಆದ್ರೆ ಈ ತರ ಥಿಯೇಟರ್ ಅಲ್ಲಿ ಬಂದು ಫಸ್ಟ್ ಟೈಮ್ ಎಲ್ಲ ಅಮ್ಮನ ಜೊತೆ ಅಮ್ಮನ ಫ್ಯಾನ್ಸ್ ಜೊತೆ ಅಪ್ಪು ಸರ್ ಫ್ಯಾನ್ಸ್ ಜೊತೆ ಎಲ್ಲ ನೋಡೋಕೆ ತುಂಬಾ ಖುಷಿ ಆಯ್ತು. ಇಲ್ಲ ಇಲ್ಲ, ಅವರಿಂದ ಕಲಿಬೇಕು. ಮುಂದೆ ನಾವು ಇಂಡಸ್ಟ್ರಿಗೆ ಬಂದ್ರು ಕೂಡ ಅವರಿಂದ ಕಲಿತೀವಿ, ಅವರಿಂದ ಅಲ್ಲ, ಏನ್ ಕಲಿತೀರಾ? ಲವ್ ಮಾಡೋದ್ ಕಲಿತೀರಾ, ಆಕ್ಟಿಂಗ್ ಮಾಡೋದ್ ಕಲಿತೀರಾ? ಎಲ್ಲ ಎಲ್ಲ ಇಂಡಸ್ಟ್ರಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಬಂದು ಈ ಸಿನಿಮಾಗೆ ಸಪೋರ್ಟ್ ಮಾಡಿದ್ದೀರಾ. ಮತ್ತು ಇವತ್ತು ಅಶ್ವಿನಿ ಮೇಡಮ್ ಅವರು ಹುಟ್ಟಿದಬ್ಬ, ಅವ್ರಿಗೆ ಹ್ಯಾಪಿ ಬರ್ಡೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಪ್ಪು ಸರ್ ಅದು 50ನೇ ವರ್ಷದ ಹುಟ್ಟಿದಬ್ಬ. ಅವ್ರು ನಮ್ಮ ಜೊತೆಯಲ್ಲಿಲ್ಲ, ಅದೇ ಒಂದು ತುಂಬ ಫೀಲ್ ಆಗ್ತಾಯಿದೆ. ಈ ಸಿನಿಮಾ ನೋಡ್ತಾ ಇದ್ದಂಗೆ ನಮಗೆ ಒಂದಷ್ಟು ಫೀಲ್ ಕಾಡ್ತು, ಕಣ್ಣಲ್ಲಿ ನಮ್ಗೆ ಗೊತ್ತಿಲ್ಲದಂಗೆ ನೀರು ಬಂತು. ಯಾಕಂದರೆ ಅವ್ರ ಜೊತೆಯಲ್ಲಿ ಕಳೆದಂಥ ಒಂದೊಂದು ಗಳಿಗೆನೂ ಕೂಡ ನಮಗೆ ತುಂಬ ಒಂಥರ ಮನಸ್ಸಿಗೆ ಕಾಡ್ತಾ ಇದೆ. ಅದು ಜೊತೆಯಲ್ಲಿ ನಮ್ಮ ಹೀರೋಯಿನ್ ಅವ್ರ ಜೊತೆ ಬಂದು 23 ವರ್ಷದ ಜೊತೆ ನನ್ನ ಜೊತೆ ಸ್ನೇಹಿತರಾಗಿರುವಂಥ ರಕ್ಷಿತ್ ಅವ್ರ ಜೊತೆ ಒಂದು ಸಿನಿಮಾ ನೋಡಿದೆ. ತುಂಬ ಖುಷಿ ಆಯಿತು ಜನಗಳ ಮಧ್ಯೆ ನೋಡಿದ್ದು. ಅವರು ಫಸ್ಟ್ ಟೈಮ್ ಸಿನಿಮಾ ನೋಡಿರೋದು, ಮುಂಚೆ ನೋಡಿರಲಿಲ್ಲ. ರಾಜ್ಕುಮಾರ್ ಅವರ ಕಂಪ್ನಿಯಲ್ಲಿ ಈ ಥರ ಸಿನಿಮಾಗಳು ಯಶಸ್ವಿಯಾಗಿ ಬರ್ತಾಯಿತ್ತು. ಅಪ್ಪು ಸಾರ್ನ ಈ ಟೈಮಲ್ಲಿ ಮಿಸ್ ಮಾಡ್ಕೊಡ್ತಿದ್ದೀವಿ. ಅವ್ರು ಯಾವಾಗಲೂ ನಮ್ಮ ಸುತ್ತ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ಸ್. ಹುಷಾರಣ್ಣ, ಡಿಸ್ಟರ್ಬ್ ಮಾಡಿಬಿಡಿ, ಲೋಗೋಗಳು ಬೀಳುತ್ತೆ, ಹುಷಾರಾಗಿ.